ಬಾದಾಮಿ ಪೋಷಕಾಂಶಗಳ ಆಗರ. ಇದನ್ನ ಇಂಗ್ಲಿಷ್ನಲ್ಲಿ ಸೂಪರ್ ನಟ್ಸ್ ಅಂತಾನೆ ಹೇಳ್ತಾರೆ. ಈ ಬಾದಾಮಿನ ಪ್ರತಿನಿತ್ಯ ನೀರಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನೋದನ್ನ ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾದಾಮಿಯನ್ನ ಬೇರೆ ಬೇರೆ ರೂಪದಲ್ಲಿ ತಿನ್ನಬಹುದು ನಾವು. ಆದರೆ ಬಾದಾಮಿನ ನೆನೆಸಿ ತಿನ್ನೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಬಿಡುಗಡೆ ಆಗುತ್ತೆ ಹಾಗೂ ಜೀರ್ಣಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬಾದಾಮಿಯ ಅತಿ ಮುಖ್ಯ ಉಪಯೋಗವೇನೆಂದರೆ ಇದು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೂ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬಾದಾಮಿ ಇದರಲ್ಲಿರುವ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಇ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಮಾಡೋದಕ್ಕೂ ಹಾಗೂ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುವುದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಬಾದಾಮಿನ ಹೇಗೆ ತಿನ್ನೋದು ಅಂತ ನೋಡೋಣ. ರಾತ್ರಿ ಮಲಗೋ ಮೊದಲು ಒಂದು ಬೌಲ್ನಲ್ಲಿ ಈ ರೀತಿ ಬಾದಾಮಿನ ತಗೊಂಡು ನೆನೆಸಿಡಿ. ರಾತ್ರಿ ಇಡೀ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ. ನೀವು ಗಡಿಬಿಡಿಯಲ್ಲಿ ಇದ್ರೆ ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿದ್ರೆ ಬೇಗ ನೆನೆಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೆನೆದಿರುವ ಬಾದಾಮಿಯ ಸಿಪ್ಪೆನ ತೆಗೆದು ತಿನ್ಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ, ಈ ಬಾದಾಮಿ ಸಿಪ್ಪೆ ಸರಿಯಾಗಿ ಜೀರ್ಣ ಆಗಲ್ಲ, ಜೊತೆಗೆ ನಮ್ಮ ದೇಹದಲ್ಲಿನ ಪಿತ್ತದ ಅಂಶ ಜಾಸ್ತಿ ಮಾಡುತ್ತೆ ಅಂತ. ಹಾಗಾಗಿ ಈ ರೀತಿ ಸಿಪ್ಪೆ ತೆಗೆದು ಬಾದಾಮಿನ ತಿಂದ್ರೆ ಉತ್ತಮ. ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇದೆ, ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇದೆ. ಇದು ನಮಗೆ ಹಸಿವನ್ನು ಕಡಿಮೆ ಮಾಡಿ ತೂಕವನ್ನು ಕಳೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಬಾದಾಮಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ. ಇದು ನಮ್ಮ ದೇಹದಲ್ಲಿ ಹಾನಿಗೊಳಗಾದಂತ ಜೀವಕೋಶ ಇದ್ರೆ ಅದನ್ನ ಸರಿ ಮಾಡೋದಿಕ್ಕೆ ಹಾಗೂ ಚರ್ಮದ ಸುಕ್ಕು ನೆರಿಗೆನ ಕಡಿಮೆ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಬಾದಾಮಿಯಲ್ಲಿರುವ ವಿಟಮಿನ್ ಇ ಇದೆಯಲ್ಲ, ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾನ್ಸರ್ ಪೇಷಂಟ್ ಜೊತೆಗೆ ಹಳೆಯ ಕಾಲದಲ್ಲಿ ನೆನಪಿನ ಶಕ್ತಿ ಹೋಗಿರುತ್ತಲ್ಲ, ಅಂಥವರಿಗೂ ಇದು ತುಂಬಾ ಒಳ್ಳೆಯದು. ಬಾದಾಮಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೂ ಇದರಲ್ಲಿರುವ ಮ್ಯಾಗ್ನೇಷಿಯಂ ಬ್ಲಡ್ ಪ್ರೆಷರ್ ಅಥವಾ ಬಿಪಿನ ಕಡಿಮೆ ಮಾಡುವುದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ಬಾದಾಮಿ ಇದೆಯಲ್ಲ, ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಊಟ ಮಾಡಿದ ಕೂಡಲೇ ಶುಗರ್ ಜಾಸ್ತಿ ಆಗುತ್ತಲ್ಲ, ಆ ಥರ ಸಮಸ್ಯೆನ ಹತೋಟಿಯಲ್ಲಿ ಇಡುವುದಕ್ಕೂ ಸಹಾಯ ಮಾಡುತ್ತೆ. ಬಾದಾಮಿಯಲ್ಲಿ ಒಳ್ಳೆಯ ಕೊಬ್ಬು, ಫೈಬರು, ಪ್ರೋಟೀನು ಇವೆಲ್ಲ ಹೇರಳವಾಗಿದೆ. ಇನ್ನು ಎಷ್ಟು ತಿನ್ಬೇಕಪ್ಪ ಅಂದ್ರೆ ಒಂದು ದಿನಕ್ಕೆ 5 ರಿಂದ 15 ಬಾದಾಮಿಯನ್ನು ಒಬ್ಬ ಮನುಷ್ಯ ತಿನ್ನಬಹುದು. ಬೆಳಿಗ್ಗೆ ತಿಂದರೆ ತುಂಬಾನೇ ಒಳ್ಳೆಯದು. ಬೇರೆ ಟೈಮಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿಕೊಡಬಹುದು. ನೋಡಿದ್ರಲ್ಲ ಬಾದಾಮಿಯಲ್ಲಿ ಎಷ್ಟು ಉಪಯೋಗಗಳಿವೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.